ಯುದ್ಧವನ್ನ ತೀವ್ರಗೊಳಿಸೋದಕ್ಕೆ ಇರಾನ್ ಮುಂದಾಗಿದೆ. ಬ್ಯಾಂಕ್ ಹಾಗೂ ಐಟಿ ಕಂಪನಿಗಳು ಇರಾನ್ನ ಟಾರ್ಗೆಟ್. ಯುದ್ಧವನ್ನ ತೀವ್ರಗೊಳಿಸೋದಕ್ಕೆ ಇರಾನ್ ಮುಂದಾಗಿದೆ. ಬ್ಯಾಂಕ್ ಹಾಗೆ ಐಟಿ ಕಂಪನಿಗಳು ಇರಾನ್ ಟಾರ್ಗೆಟ್. ಈಗ ಗೂಗಲ್, ಮೈಕ್ರೋಸಾಫ್ಟ್ನ ಮೇಲೆ ದಾಳಿಯ ಎಚ್ಚರಿಕೆ ಕೇಳಿಬರ್ತಿದೆ. ಕಚೇರಿಗೆ ತೆರಳದಂತೆ ಸಿಬ್ಬಂದಿಗೆ ಬ್ಯಾಂಕ್ಗಳ ಸೂಚನೆ. ತೈಲ ಬಳಿಕ ಕೊಲ್ಲಿಯಲ್ಲಿ ಐಟಿ ಬ್ಯಾಂಕ್ ವಲಯ ತಲ್ಲಣವಾಗ್ತಾ ಇದೆ. ಅಮೆರಿಕ ಹಾಗೂ ಇಸ್ರೇಲ್ನಲ್ಲಿರುವ ಬ್ಯಾಂಕ್ಗಳು ಐಟಿ ಕಂಪನಿ ಮೇಲೆ ಆಕ್ರಮಣ ಮಾಡುವುದಾಗಿ ವಾರ್ನ್ ನೀಡಲಾಗ್ತಾ ಇದೆ. ಎಲ್ಲ ಕಡೆಯೂ ಎಲ್ಲೆಲ್ಲಿ ಜನಸಂದಣಿ ಜಾಸ್ತಿ ಕಂಡು ಬರುತ್ತೋ ಅವರನ್ನು ಟಾರ್ಗೆಟ್ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಬಹುತೇಕವಾಗಿ ಎಲ್ಲಿಂದ ಅರ್ನಿಂಗ್ಸ್ ಆಗ್ತಾ ಇದೆ ಅಥವಾ ಎಲ್ಲೆಲ್ಲಿ ಡೆವಲಪ್ಡ್ ಕಟ್ಟಡಗಳಿದ್ದಾವೆ, ಯಾಕಂದರೆ ಬಹುತೇಕ ಮಹಡಿಯ ಕಟ್ಟಡಗಳನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಹಾಗಾಗಿ ಬ್ಯಾಂಕು, ಐಟಿ ಕಂಪನಿ, ಗೂಗಲ್ಲು, ಮೈಕ್ರೋಸಾಫ್ಟ್ನ ಮೇಲೆ ಕೂಡ ನಾವು ದಾಳಿ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆ. ಅದೆಷ್ಟೇ ಎಚ್ಚರಿಕೆಯನ್ನು ಕೊಟ್ಟರೂ ಕೂಡ ಮುಂದಿನ ದಿನದಲ್ಲಿ ಯುದ್ಧದ ಸ್ವರೂಪ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವಂಥ ಸಾಧ್ಯತೆ ಇದೆ. ಜೊತೆಗೆ ಈ ಗೂಗಲ್ಲು, ಮೈಕ್ರೋಸಾಫ್ಟ್ ಎಲ್ಲವನ್ನ ಕೂಡ ಬಹಳಷ್ಟು ಇನ್ವೆಸ್ಟ್ ಮಾಡಿ ಅಥವಾ ಬಹಳಷ್ಟು ಇನ್ವೆಸ್ಟಿಂಗ್ ಕೂಡ ಇರುತ್ತೆ. ಹಾಗಾಗಿ ಆ ಕಟ್ಟೋದ್ರಳಾಗಿರ್ಬೋದು, ಕೆಲಸದಲ್ಲಿ ತೊಡಗಿಸಿಕೊಂಡಿರುವಂಥ ಈ ರೀತಿ ಬಗ್ಗೆ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗಾಗಲೇ ಕಚೇರಿಗೆ ತೆರಳಬೇಡಿ ಅನ್ನೋದಾಗಿ ಸಿಬ್ಬಂದಿಗೆ ಬ್ಯಾಂಕ್ಗಳು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡಿ, ಬಹಳ ದೊಡ್ಡ ಮಟ್ಟಿಗೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಎಲ್ಲಿ ಪ್ರಾಫಿಟ್ ಆಗುತ್ತೆ ಎಲ್ಲವನ್ನ ಅರ್ಥಕೊಂಡಿರುವಂಥ ದೇಶದವರು ಈಗ ಟಾರ್ಗೆಟ್ ಮಾಡೋದಕ್ಕೆ ಗುರಿ ಇಟ್ಕೊಂಡಿದ್ದಾರೆ. ಜೊತೆಗೆ ತೈಲದ ಬಳಿಕ ಕೊಲ್ಲಿಯಲ್ಲಿ ಐಟಿ ಬ್ಯಾಂಕ್ ವಲಯ ತಲ್ಲಣವನ್ನ ಅನುಭವಿಸ್ತಾ ಇದೆ. ಏನಾಗ್ಬಿಡುತ್ತೋ ಏನು ಅಂತ, ಯಾಕಂತ ಹೇಳಿದ್ರೆ ಅಲ್ಲಿ ಎಂಪ್ಲಾಯೀಸ್ಗಳು ಕೂಡ ಬರ್ತಾರೆ. ಜೊತೆಗೆ ಏನಾದರೂ ಆ ಸ್ಟ್ರಕ್ಚರ್ ಹಾಳಾದರೆ ಮತ್ತೆ ಅದನ್ನು ಪುನರ್ ಸ್ಥಾಪಿಸಬೇಕು ಅಂತ ಹೇಳಿದ್ರೆ ಬಹಳಷ್ಟು ಸಮಯ ಹಿಡಿಯುತ್ತೆ. ಇನ್ವೆಸ್ಟ್ಮೆಂಟ್ಗಳ ಹಾಳಾಗ್ತವೆ. ಕೆಲವೊಂದಷ್ಟು ಡಾಕ್ಯುಮೆಂಟ್, ಕೆಲವೊಂದಷ್ಟು ಪ್ರಾಫಿಟ್ ಎಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಈಗ ಇರಾನ್ ಟಾರ್ಗೆಟ್ ಮಾಡ್ತಾ ಇದೆ. ಐಟಿ ಕಂಪನಿ ಮೇಲೆ ಆಕ್ರಮಣ ಮಾಡ್ತೀವಿ ಅನ್ನೋದಾಗಿ ವಾರ್ನ್ ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಯುದ್ಧದ ಭೀಕರತೆ ಬಹಳಷ್ಟು ದೊಡ್ಡ ಮಟ್ಟಿಗಿದೆ. ಜೊತೆಗೆ ಈಗ ಗೂಗಲ್ ಕಂಪನಿ, ಮೈಕ್ರೋಸಾಫ್ಟ್ ಕಂಪನಿ ಯಾವ ದೇಶದ ಸುಪರ್ದಿಗೆ ಸೇರಿರೋದು ಅನ್ನೋದನ್ನ ಕೂಡ ಗಮನ ವಹಿಸಿಕೊಂಡು ಟಾರ್ಗೆಟ್ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಜೊತೆಗೆ ಯಾರು ಕೂಡ ಕಚೇರಿಗೆ ಹೋಗಬೇಡಿ. ಬಹುತೇಕವಾಗಿ ಈಗ ಸೈರನ್ ಅನ್ನು ಮೊಳಗಿಸ್ತಾರೆ. ಕೆಲವೊಂದಷ್ಟು ಯುದ್ಧ ಭೀಕರತೆಯನ್ನ ಪ್ರಮಾಣ ಹೆಚ್ಚಾದಾಗ ಸೈರನ್ ಮೊಳಗಿಸಿದ ನಂತರದಲ್ಲಿ ಮನೆಯಿಂದ ಆಚೆ ಕೂಡ ಬರೋದಿಲ್ಲ. ಹಾಗಾಗಿ ಕೆಲವೊಂದಷ್ಟು ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೂಡ ನೀಡಲಾಗ್ತಾ ಇದೆ. خطيتها حاصروا